ನಮಸ್ಕಾರ, ಜನಶ್ರೀ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀರಕ್ಷಾ ಹಿರೇಮಠ್. ಬಾಲಕಿಗೆ ಈಗ ನಾಯಿ ಕಚ್ಚಿದೆ. ಮನಸ್ಸು ಇಚ್ಛೆ ಆಕೆಗೆ ನಾಯಿ ಕಚ್ಚಿ ಗಂಭೀರ ಗಾಯ ಆಗಿದೆ. ಬಾಲಕಿಗೆ ನಾಯಿ ಕಡಿತ, ಮುಖಕ್ಕೆ ಗಂಭೀರ ಗಾಯ. ಬಾಲಕಿಗೆ ಮನಸ್ಸು ಇಚ್ಛೆ ನಾಯಿ ಕಚ್ಚಿ ಗಾಯಗೊಳಿಸಿದೆ. ಬೀದರ್ ತಾಲೂಕಿನ ಬಗದಲ್ ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿದೆ. 7 ವರ್ಷದ ಬಾಲಕಿಗೆ ಈ ನಾಯಿ ಕಡಿದಿರುವಂತದ್ದು. 7 ವರ್ಷದ ಬಾಲಕಿ ಸ್ನೇಹ ಈಗ ಗಾಯಗೊಂಡ ಪುಟ್ಟ ಬಾಲಕಿ ತುಟಿ, ಗಲ್ಲ, ಕಣ್ಣಿನ ಕೆಳಭಾಗ ಹಾಗೂ ಹುಬ್ಬಿಗೆ ನಾಯಿ ಕಚ್ಚಿ ಗಂಭೀರ ಗಾಯಗಳಾಗಿವೆ. ಬೀದರ್ನ ಆಸ್ಪತ್ರೆಯಲ್ಲಿ ಬಾಲಕಿಗೆ ಈಗ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಚಿಕಿತ್ಸೆ ವೇಳೆ ಅನೇಕ ಹೊಲಿಗೆಗಳು ಈಗ ಬಿದ್ದಿದ್ದಾವೆ. ಆ ಬಾಲಕಿಗೆ ನಾಯಿ ಕಡಿದ ಘಟನೆಯೊಂದು ಈಗ ಬೀದರ್ ತಾಲೂಕಿನ ಬಗದಲ್ ಗ್ರಾಮದಲ್ಲಿ ನಡೆದಿರುವಂತದ್ದು. 7 ವರ್ಷದ ಬಾಲಕಿ ಸ್ನೇಹ ಈಗ ಗಾಯಗೊಂಡಿದ್ದಾಳೆ. ನಾಯಿ ಕಚ್ಚಿಸಿಕೊಂಡ ಯುವತಿಗೆ ಈಗ ತುಟಿ, ಗಲ್ಲ, ಕಣ್ಣಿನ ಭಾಗ ಸೇರಿ ಹುಬ್ಬಿನಲ್ಲೂ ಕೂಡ ಈಗ ಗಾಯ ಆಗಿದೆ. ಇನ್ನು ಈಕೆಯನ್ನ ಬೀದರ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಚಿಕಿತ್ಸೆ ವೇಳೆ ಅನೇಕ ಹೊಲಿಗೆಗಳು ಬಿದ್ದಿರುವಂತದ್ದು ಆ ಯುವತಿಗೆ. ನಿನ್ನೆ ಬೆಳಗ್ಗೆ ಗೆಳತಿಯೊಂದಿಗೆ ದೇವಸ್ಥಾನಕ್ಕೆ ತೆರಳಿದಂತಹ ಬಾಲಕಿ ಮೇಲೆ ಈಗ ಬೀದಿ ನಾಯಿ ಅಟ್ಟಹಾಸವನ್ನು ಮೆರೆದಿದೆ. ನಾಯಿ ಕಡಿತಕ್ಕೆ ಸಂಬಂಧಿಸಿದಂತೆ ಈಗ ಮಕ್ಕಳ ಆಯೋಗದಲ್ಲಿ ಸ್ವಯಂ ಪ್ರೇರಿತ ದೂರು ಕೂಡ ಈಗ ದಾಖಲಾಗಿರುವಂತದ್ದು. ಸ್ಥಳಕ್ಕೆ ಭೇಟಿ ನೀಡಿದಂತಹ ಘಟನೆಯ ಬಗ್ಗೆ ವರದಿಯನ್ನ ಸಲ್ಲಿಸುವಂತೆ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಅಧಿಕಾರಿಗಳು ಈಗ ಮಕ್ಕಳ ಆಯೋಗಕ್ಕೆ ಸೂಚನೆಯನ್ನ ನೀಡಿದ್ದಾರೆ. ಬಗದಲ್ ಗ್ರಾಮದಲ್ಲಿ ಬೀದಿ ನಾಯಿಗಳ ಕಾಟ ಹೆಚ್ಚಾಗ್ತಾ ಇದೆ. ಇವುಗಳೊಂದಿಗೆ ಒಂದಿಷ್ಟು ಹೆಚ್ಚು ನಾಯಿಗಳಿದ್ದಾವೆ. ಇದೊಂದೇ ನಾಯಿಗಳಲ್ಲ, ಹುಚ್ಚು ನಾಯಿಗಳು ಕೂಡ ಇದ್ದಾವೆ. ನಾನಾ ಗ್ಯಾಂಗ್ ಕೂಡ ಅಲ್ಲಿ ಇದೆ. ಹಾಗಾಗಿ ಎಚ್ಚರಗೊಳ್ಳಬೇಕು. ನಾಯಿಗಳ ಕಾಟದಿಂದ ಗ್ರಾಮಸ್ಥರು ಹೊರಗಡೆ ಓಡಾಡಲು ಕೂಡ ಆಗ್ತಾ ಇಲ್ಲ. ಚಿಕ್ಕ ಮಕ್ಕಳ ಮೇಲೆ ನಾಯಿಗಳು ದಾಳಿ ಮಾಡ್ತಾ ಇದ್ದಾವೆ. ಬೀದಿ ನಾಯಿಗಳ ಹಾವಳಿಗೆ ಕಡಿವಾಣ ಹಾಕಿ ಅಂತ ಗ್ರಾಮಸ್ಥರು ಈಗ ಅಧಿಕಾರಿಗಳಿಗೆ ಒತ್ತಾಯಿಸಿದ್ದಾರೆ. ಇನ್ನು ಈ ಕುರಿತು ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಸದಸ್ಯರಾಗಿರುವಂತಹ ಶಶಿಧರ್ ಅವರಿಗೂ ಕೂಡ ಮಾಹಿತಿಯನ್ನ ನೀಡಲಾಗಿದೆ. ಹುಚ್ಚನಾಯಿ ಕಾಟ ಸಾಕಷ್ಟಾಗಿದೆ. ಬೆಳಗ್ಗೆ ರಾತ್ರಿ ಓಡಾಡಕ್ ಆಗ್ತಾ ಇಲ್ಲ. ಯಾವಾಗೂ ಹೊರಗಡೆ ಬಂದರೆ ನಾಯಿ ಕಾಟ ಸಿಕ್ಕಾಪಟ್ಟೆ ಆಗಿದೆ. ಸಣ್ಣ ಹುಡುಗರು ಹೊರಗಡೆ ಸ್ಕೂಲಿಗೆ ಹೋಗ್ತಾ ಇದ್ದಾರೆ, ಬರ್ತಾ ಇದ್ದಾರೆ. ಅವರಿಗೆ ಕೈ ಹಿಡಿಯೋದು, ಕಾಲು ಹಿಡಿಯೋದು ಮಾಡ್ತಾ ಇದ್ದೆ. ಇವತ್ತು ಬೆಳಗ್ಗೆ ಸುಮಾರು 11 ಗಂಟೆ 10 ಗಂಟೆಗೆ ಸ್ಕೂಲ್ ಹೋಗುವಂತ ಮಕ್ಕಳಿಗೆ ನಾಯಿಯನ್ನು ಕಚ್ಚಿದೆ. ಅವರ ಮುಖಕ್ಕೆ, ಕೈಗೆ ಎಲ್ಲ ಕಚ್ಚಿದೆ. ಅದಕ್ಕೆ ನಮ್ಮ ಪಂಚಾಯತ್ ಅಧಿಕಾರಿಗಳು, ವಿಡಿಯೋ ಆಗ್ಲಿ ಯಾರೇ ಆಗ್ಲಿ ಅದಕ್ಕೆ ಕ್ರಮ ತಗೋಬೇಕು ಅಂತ ನಿಮ್ಮ ಹತ್ರ ಕೇಳ್ಕೊತಾ ಇದ್ದೀವಿ. ಸಾಕಷ್ಟು ನಾಯಿಗಳು ಬಂದಿದೆ. ಇಲ್ಲಿ ಬಗ್ದಲ್ ಗ್ರಾಮದ ಮೇಲೆ ಹೊಡ್ಡಿಗೆ ತಂದು ನಾಯಿಗಳು ಬಿಡ್ತಾ ಇದ್ದಾರೆ. ಅವ ನಾಯಿಗಳು ಊರಲ್ಲಿ ಬಂದು ಜನರಿಗೆ ತೊಂದರೆ ಕೊಡ್ತಾ ಇದ್ದಾವೆ. ಅದಕ್ಕೆ ನೀವು ಸಾಕಷ್ಟು ಜಲ್ದಿ ಕ್ರಮ ತಗೋಬೇಕಂತ ತಮ್ಮಲ್ಲಿ ಹುಚ್ಚು ನಾಯಿ